ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಇವತ್ತು ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೆದಿದೆ. ಅದರಲ್ಲಿ 7 ಸ್ಥಾನಗಳಿಗೆ 7 ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿತ್ತು. 8 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಅದರಲ್ಲಿ 5 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. 2 ಬಿಜೆಪಿ ಅಭ್ಯರ್ಥಿಗಳು ಮೇಲ್ಮನೆಗೆ ಆಯ್ಕೆ ಆಗಿದ್ದಾರೆ. ಒಬ್ಬರು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದಂಥ ಮೈತ್ರಿ ಅಭ್ಯರ್ಥಿ ಸೋಲನ್ನು ಅನುಭವಿಸಿದ್ದಾರೆ. ಇದು ಚುನಾವಣಾ ಫಲಿತಾಂಶವಾದರೆ ಈ ಚುನಾವಣೆಯ ಫಲಿತಾಂಶದ ಹಿಂದಿನ ದೊಡ್ಡ ಮಟ್ಟದ ಚರ್ಚೆ ಮೈತ್ರಿ ಅಭ್ಯರ್ಥಿಗೆ ಅಧಿಕೃತವಾಗಿ ಸೋಲಾಗಿದೆ. ಅದರಲ್ಲೂ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿದ್ದಂಥ ಗೋವಿಂದರಾಜು ಕೇವಲ 14 ಮತಗಳನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿದ್ದಂಥ ರಘು ಕೌಟಿಲ್ಯ ಹಾಗೂ ಲಿಂಗರಾಜ್ ಪಾಟೀಲ್ ಅವರು 29 ಹಾಗೂ 27 ಮತಗಳನ್ನು ಪಡೆದುಕೊಂಡಿದ್ದಾರೆ. ಉಳಿದಂತೆ ವಿನಯ್ ಕಾರ್ತಿಕ್, BK ಹರಿಪ್ರಸಾದ್, ತಿಮ್ಮಣ್ಣ ಕಮನಕೂರು ಹಾಗೂ ಮಳವಳ್ಳಿ ಶಿವಣ್ಣ ಮತ್ತು PV ಮೋಹನ್ ಇವರು 5 ಜನ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ನಿಂತಿದ್ರು. 5 ಜನನು ಗೆಲುವನ್ನ ಸಾಧಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಇರುವಂಥದ್ದು ಮೈತ್ರಿ ಅಭ್ಯರ್ಥಿಗಳಾಗಿ ನಿಂತಿದ್ದಂಥ ರಘು ಕೌಟಿಲ್ಯ ಹಾಗೂ ಲಿಂಗರಾಜ್ ಪಾಟೀಲ್ ಮತ್ತು ಗೋವಿಂದರಾಜು ಇವರು ಕಡಿಮೆ ಮತಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೂ JDS ಅಭ್ಯರ್ಥಿಯಾಗಿ ನಿಂತಿದ್ದಂಥ ಗೋವಿಂದರಾಜು ಅವರು ಸೋಲನ್ನು ಅನುಭವಿಸಿದ್ದಾರೆ. ಇದು ಕೇವಲ ಗೋವಿಂದರಾಜು ಅವರ ಸೋಲಲ್ಲ, JDS ಅಭ್ಯರ್ಥಿಯ ಸೋಲಲ್ಲ. ಇದು ನೇರವಾಗಿ 2 ಪಕ್ಷಗಳ ಬಿಜೆಪಿ ಹಾಗೂ JDS ಪಕ್ಷಗಳ ಮೈತ್ರಿಯ ಸೋಲು. ಈ ಮೈತ್ರಿಯ ಸೋಲಿಗೆ ಕಾರಣವೇನು? ನಿಜವಾಗ್ಲೂ ಈ ಕಾರಣಗಳನ್ನು ನಾವು ಹುಡುಕ್ಲೇಬೇಕು. ಸದ್ಯಕ್ಕೆ ನಮ್ಮ ಕಣ್ಮುಂದಿರುವಂಥ ಕಾರಣಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಮೊದಲನೆಯ ಕಾರಣ, ಮೈತ್ರಿ ಅಭ್ಯರ್ಥಿಯ ಘೋಷಣೆ ಸರಿಯಾಗಲಿಲ್ಲ. ಹೌದು, ವಿಧಾನ ಪರಿಷತ್ನ 7 ಸ್ಥಾನಗಳ ಚುನಾವಣೆ ಇತ್ತು. 7 ಸ್ಥಾನಗಳಿಗೆ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಅಂತ ಮೊದಲು ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನು ಘೋಷಣೆ ಮಾಡುತ್ತೆ. ಆನಂತರ ಬಿಜೆಪಿ 2 ಅಭ್ಯರ್ಥಿಗಳನ್ನು ಘೋಷಣೆ ಮಾಡುತ್ತೆ. 6 ಸ್ಥಾನಗಳನ್ನು ಕಂಫರ್ಟಬಲ್ ಆಗಿ ಎಲ್ಲರೂ ಗೆಲ್ಲುವಂಥ ಅವಕಾಶ ಇತ್ತು. ಅವರೆಲ್ಲರೂ ಸಹ ಅವಿರೋಧವಾಗಿ ಆಯ್ಕೆ ಆಗುವಂಥ ಅವಕಾಶಗಳು ಇತ್ತು. ಆದರೆ 7ನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನ ಆಯ್ಕೆ ಮಾಡಬೇಕು ಅಂತ ಮೈತ್ರಿಯಲ್ಲಿ ಚರ್ಚೆ ಆಗುತ್ತೆ. ಅದು ಕೇವಲ ದೂರವಾಣಿಯ ಮುಖಾಂತರ ಅಷ್ಟೇ ಚರ್ಚೆ ಆಗುತ್ತೆ. ವಿಧಾನ ಪರಿಷತ್ನ ಈ 7 ಸ್ಥಾನಗಳ ಚುನಾವಣೆ ವಿಚಾರವಾಗಿ ಒಂದೇ ಒಂದು ಅಧಿಕೃತವಾದಂಥ ಸಮನ್ವಯ ಸಮಿತಿ ಇದ್ದಂಥ ಮೀಟಿಂಗು JDS ಹಾಗೂ ಬಿಜೆಪಿ ನಡುವೆ ಆಗಿಯೇ ಇಲ್ಲ. ಮೊದಲು JDS ಮತ್ತು ಬಿಜೆಪಿ ಪಕ್ಷದ ನಾಯಕರುಗಳು, ಅದು ವಿಜೇಂದ್ರ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನಿಖಿಲ್ ಇರ್ಬೋದು, R ಅಶೋಕ್ ಅವರು ಇರ್ಬೋದು, ಉಳಿದಂತೆ ಯಾವುದೇ ನಾಯಕರು ಇರ್ಬೋದು, ಅಧಿಕೃತವಾದ ಒಂದು ಸಭೆ ಸೇರಿ ಮೈತ್ರಿ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಬೇಕು ಮತ್ತು ಯಾರನ್ನ ಆಯ್ಕೆ ಮಾಡಬೇಕು ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳನ್ನು ಹಾಕಬೇಕು ಅನ್ನೋ ಬಗ್ಗೆ ಒಂದೇ ಒಂದು ಚರ್ಚೆಯನ್ನು ಮಾಡಲಿಲ್ಲ. ಇಲ್ಲಿ ಸಮನ್ವಯದ ಕೊರತೆ ಸಾಕಷ್ಟಿದೆ. ಹೌದು, JDS ಅಭ್ಯರ್ಥಿ ಕೊನೆ ಗಳಿಗೆಯಲ್ಲಿ ಹಾಜರಾಗ್ತಾರೆ. ಬಿಜೆಪಿ ಅಭ್ಯರ್ಥಿಗಳನ್ನು ನೇರವಾಗಿ ಹೈಕಮಾಂಡೇ ಘೋಷಣೆ ಮಾಡುತ್ತೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶವೇ ಇಲ್ವೇನೋ, ಸ್ಥಳೀಯ ನಾಯಕರ ಅಭಿಪ್ರಾಯಕ್ಕೆ ಅವಕಾಶವೇ ಇಲ್ವೇನೋ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಿಜೆಪಿಯಲ್ಲಿ ವಾತಾವರಣ ನಿರ್ಮಾಣ ಆಗುತ್ತೆ. ಅದರ ನಂತರದಲ್ಲಿ ಯಾವಾಗ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡುತ್ತೆ, ಆಗ ಬಿಜೆಪಿ ಮತ್ತು JDSನಲ್ಲಿ ತಲ್ಲಣ ಶುರುವಾಗುತ್ತೆ. ಯಾಕಂದರೆ ನಂಬರ್ ಗೇಮನ್ನು ನೋಡೋದಾದರೆ ಹಾಲಿ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 222. ಅದರಲ್ಲಿ 140 ಶಾಸಕರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ. ಒಟ್ಟು 135 ಕಾಂಗ್ರೆಸ್ ಪಕ್ಷದ ಸಿಂಬಲ್ನಲ್ಲಿ ಗೆದ್ದಿರುವಂಥ ಶಾಸಕರು, 2 ಪಕ್ಷೇತರ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಒಬ್ಬರು ಸರ್ವೋದಯ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟನ್ನು ಕೊಟ್ಟಿದ್ದಾರೆ. 2 ಬಿಜೆಪಿಯ ಉಚ್ಚಾಟಿತ ಶಾಸಕರು ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಅವರ ಹತ್ರ ಇದ್ದಿದ್ದಂಥ ನಂಬರ್ಗಳು ಒಟ್ಟು 140. ಒಬ್ಬ ಅಭ್ಯರ್ಥಿಗೆ 27 ಮತಗಳು ಬೇಕಾಗಿತ್ತು. ಹಾಗಾಗಿ 5 ಅಭ್ಯರ್ಥಿಗಳು ಕಂಫರ್ಟಬಲ್ ಆಗಿ ಗೆಲ್ಲುವಂಥ ವಾತಾವರಣ ಅವರ ಹತ್ರ ಇತ್ತು. ಕೇವಲ ಇವರೆಲ್ಲರೂ ನೇರವಾಗಿ ಒಂದೊಂದೇ ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಿದ್ರೆ. ಯಾರ್ಯಾರು? ಕಾಂಗ್ರೆಸ್ನ ಶಾಸಕರು, ಸರ್ವೋದಯ ಪಕ್ಷದ ಶಾಸಕರು, ಪಕ್ಷೇತರ ಶಾಸಕರು ಹಾಗೂ ಬಿಜೆಪಿಯ ಉಚ್ಚಾಟಿತ ಶಾಸಕರು. ಆದರೆ ಇವತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಒಟ್ಟು ಬಂದಿರುವ ಮತ 151. ಅಂದರೆ 11 ಮತಗಳು ಹೆಚ್ಚುವರಿಯಾಗಿ ಬಂದಿದೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮತ್ತು ಬಿಜೆಪಿ ಈ 3 ಪಕ್ಷದಲ್ಲಿ ಯಾರು ಅಡ್ಡದ ಮತದಾನ ಮಾಡ್ತಾರೆ ಅನ್ನೋ ಚರ್ಚೆಗಳಿತ್ತು. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಮುಕ್ತವಾಗಿದೆ. ಕೇವಲ ಬಿಜೆಪಿ ಮತ್ತು JDS 2 ಪಕ್ಷಗಳಲ್ಲಿ ನೇರವಾದಂಥ ಅಡ್ಡ ಮತದಾನ ಆಗಿದೆ. ಬಿಜೆಪಿಯಲ್ಲಿ ಈವರೆಗೆ ಅಂದರೆ ಒಟ್ಟು 64 ಶಾಸಕರಿದ್ದಾರೆ. ಅದು ಜನಾರ್ದನ್ ರೆಡ್ಡಿ ಅವರನ್ನ ಸೇರಿಸಿಕೊಂಡು ಹಾಗೂ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರನ್ನ ಸೇರಿಸಿಕೊಂಡು, ಇನ್ನು ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನ ಅವರು ಲೆಕ್ಕದಿಂದ ಹೊರಗಿಟ್ಟಿದ್ರು. ಆದರೆ ಅವರ ಬಳಿ ಅಧಿಕೃತವಾಗಿ 64 ಶಾಸಕರಿದ್ರು, 64 ಮತಗಳಿತ್ತು. ಅವರ ಪಕ್ಷದ
ಅಭ್ಯರ್ಥಿಗಳಿಗೆ ರಘು ಕೌಟಿಲ್ಯ ಹಾಗೂ ಲಿಂಗರಾಜ್ ಪಾಟೀಲ್ ಅವರಿಗೆ ಒಟ್ಟು 30 ಮತಗಳನ್ನ ಹಾಕಿ ಉಳಿದಂತ 4 ಮತಗಳನ್ನ JDSಗೆ ವರ್ಗಾಯಿಸಬೇಕು ಅಂತ ಒಂದು ಮೌಖಿಕವಾದಂತ ಮಾತುಕತೆ ಆಗಿತ್ತು ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಈಗ ಬಿದ್ದಿರುವಂತ ಮತಗಳಲ್ಲಿ ಪೈಕಿ ರಘು ಕೌಟಿಲ್ಯ ಅವರಿಗೆ 29 ಮತಗಳು ಬಿದ್ದಿದೆ. ಅಂದ್ರೆ 30 ಮತಗಳು ಬಿದ್ದಿದೆ, ಆದ್ರೆ 1 ಮತ ಅಸಿಂಧು ಆಗಿದೆ. ಇನ್ನು ಲಿಂಗರಾಜ್ ಪಾಟೀಲ್ ಅವರಿಗೆ 27 ಮತಗಳು ಬಿದ್ದಿದೆ. ಅಂದ್ರೆ ಅವರ ಸೂಚನೆಯ ಪ್ರಕಾರ 3 ಜನ ಅಧಿಕೃತವಾಗಿ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಇನ್ನು ಉಳಿದಂತ 4 ಜನ ಅಂದ್ರೆ 30 ಹೊರತುಪಡಿಸಿ ಇನ್ನೂ 4 ಮತಗಳು ಬಿಜೆಪಿಯ ಬಳಿ ಇತ್ತು, ಅದನ್ನ JDSಗೆ ವರ್ಗಾಯಿಸಬೇಕಾಗಿತ್ತು. ಆದ್ರೆ ಅವರೆಲ್ಲರೂ ಸಹ ಕಾಂಗ್ರೆಸ್ಗೆ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಇನ್ನು JDS ಬಳಿ 18 ಮತಗಳಿತ್ತು. JDS ಅಧಿಕೃತವಾಗಿ ಅದು ಮತ್ತು ಈ ಚುನಾವಣಾ ಘೋಷಣೆಯಾದ ಸಂದರ್ಭದಿಂದಲೂ ಸಹ ಕೇವಲ GT ದೇವೇಗೌಡರು ಮಾತ್ರ ಅಡ್ಡ ಮತದಾನವನ್ನ ಮಾಡ್ತಾರೆ ಅನ್ನೋ ಬಗ್ಗೆ ಚರ್ಚೆಗಳಿತ್ತು. ಇವತ್ತು ಬೆಳಿಗ್ಗೆಯೂ ಸಹ GT ದೇವೇಗೌಡರೇ ಮೊಟ್ಟ ಮೊದಲಿಗರಾಗಿ ಬಂದು ಮತದಾನವನ್ನ ಮಾಡಿ ಅಲ್ಲಿಂದ ತೆರಳಿದ್ರು ಮತ್ತು ತೆರಳುವಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು, ನಾನು ಆತ್ಮಸಾಕ್ಷಿಯ ಮತವನ್ನ ಹಾಕಿದ್ದೇನೆ ಅಂತ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ GTD ಅವರು ಅಡ್ಡ ಮತದಾನವನ್ನ ಮಾಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹೆಚ್ಚು ಮತ ಹೋಗುತ್ತೆ, ಹಾಗಾಗಿ 30 ಮತಗಳನ್ನ ನಾವು ಇಟ್ಕೊಳ್ಳೋಣ ಅಂತ ಬಿಜೆಪಿ ಲೆಕ್ಕ ಹಾಕಿತ್ತು. ಉಳಿದಂತ ಮತಗಳನ್ನ JDSಗೆ ಕೊಡುವಂತ ಲೆಕ್ಕಾಚಾರವೂ ಆಗಿತ್ತು. ಆದ್ರೆ JDSನ ಅಭ್ಯರ್ಥಿ ಗೋವಿಂದರಾಜುಗೆ ಬಂದಿದ್ದು ಕೇವಲ 14 ಮತಗಳು. ಈ 14 ಮತಗಳಲ್ಲಿ ಯಾರು 14 ಜನ JDS ಪಕ್ಷದವರೇ ಹಾಕಿದ್ದಾರಾ, ಅದೇನಾದ್ರೂ 4 ಮಂದಿ ಬಿಜೆಪಿ ಶಾಸಕರೇನಾದ್ರೂ ಅಧಿಕೃತವಾಗಿ ತಮ್ಮ ಆತ್ಮಸಾಕ್ಷಿಯ ಮತಗಳನ್ನು ಮತ್ತು ಮಾತುಕತೆಯ ನಂತರ ಆದಂತ 4 ಮತಗಳನ್ನು ಹಾಕಿದ್ದಾರಾ, ಯಾವ ಅಭ್ಯರ್ಥಿಗಳು ಅಂದ್ರೆ JDSನ ಶಾಸಕರಿರ್ಬೋದು ಅಥವಾ ಬಿಜೆಪಿಯ ಶಾಸಕರಿರ್ಬೋದು, ಇವರಿಬ್ಬರಲ್ಲಿ ಯಾರು ಅತಿ ಹೆಚ್ಚು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನೋದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರ ಜೊತೆಯಲ್ಲಿ ಮೈತ್ರಿಯ ಭವಿಷ್ಯ ಇನ್ನೆಷ್ಟು ದಿನ ಇರುತ್ತೆ? ಹೌದು, ಯಾಕಂದ್ರೆ ಎರಡೂ ಪಕ್ಷಗಳ ನಡುವೆ ಸಂಪೂರ್ಣವಾದಂತ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಬಿಡದಿ ವಿಚಾರದಲ್ಲಿ JDS ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದೆ, ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಅವರು ಪ್ರತಿನಿತ್ಯ ಬಿಡದಿಗೆ ಹೋಗಿ DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರದಲ್ಲಿ ಬಿಜೆಪಿ ಅಂತರವನ್ನ ಕಾಯ್ದುಕೊಂಡಿದೆ. ಇದರ ಜೊತೆಯಲ್ಲಿ ಬಲವಂತಕ್ಕೆ ಬಸ್ ಹತ್ತಬೇಕೇನೋ ಅನ್ನೋ ಕಾರಣಕ್ಕೆ ನಿನ್ನೆ ಅಧಿಕೃತವಾಗಿ ಬಿಡದಿಗೆ ಹೋಗಿ ರೈತರನ್ನ ಮಾತನಾಡಿಸ್ಕೊಂಡು ಬಂದ್ರು. ಆದರೆ ಯಾವುದೇ ರೀತಿಯಾದಂಥ ಅಗ್ರೆಷನ್ ಬಿಜೆಪಿಯ ನಾಯಕರಲ್ಲಿ ಕಾಣಿಸ್ತಾ ಇಲ್ಲ. ಇದೆಲ್ಲದರ ವಿಚಾರದ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂದು ಜಂಟಿ ಶಾಸಕಾಂಗ ಸಭೆ ನಡಿಬೇಕಾಗಿತ್ತು. ಪ್ರಮುಖವಾಗಿ ನಡಿಬೇಕಾಗಿದ್ದು ಇದು. ಯಾಕೆಂದ್ರೆ ಮೈತ್ರಿ ಅಭ್ಯರ್ಥಿಗಳು 3 ಜನ ಇರ್ತಾರೆ ಅನ್ನೋದಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳನ್ನು ಹಾಕಬೇಕು, ಯಾರ್ಯಾರಿಗೆ ಮತಗಳನ್ನು ಹಾಕಬೇಕು, ಮೊದಲ ಪ್ರಶಸ್ತದ ಮತಗಳಲ್ಲಿ ಎಷ್ಟು ಗೆಲ್ಲೋದಕ್ಕೆ ಅವಕಾಶ ಇದೆ, ಹಾಗೇನಾದ್ರೂ ವ್ಯತ್ಯಾಸ ಆದರೆ ಎರಡನೇ ಪ್ರಶಸ್ತದ ಮತಗಳನ್ನ ನಾವು ಎಷ್ಟರ ಮಟ್ಟಿಗೆ ಹಾಕಬೇಕು, ಈ ಎಲ್ಲ ಚರ್ಚೆಗಳನ್ನ ಜಂಟಿ ಶಾಸಕಾಂಗ ಸಭೆಯಲ್ಲಿ JDS ಹಾಗೂ ಬಿಜೆಪಿ ಪಕ್ಷಗಳು ಮಾಡಬೇಕಾಗಿತ್ತು. ಆದರೆ ಈ ಕೆಲಸವನ್ನ ಆ ಎರಡೂ ಪಕ್ಷದ ನಾಯಕರು ಮಾಡಲಿಲ್ಲ. ವಿಧಾನ ಪರಿಷತ್ ಚುನಾವಣೆಯ ವಿಚಾರವಾಗಿ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ಸಹ ಈ ಎರಡು ಪಕ್ಷಗಳು ಕರೆದಿಲ್ಲ. ಒಂದು ಸುದ್ದಿಗೋಷ್ಠಿ ಕರೆದಿಲ್ಲ, ಒಂದು ಜಂಟಿ ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಹಾಗೂ ಮೇಲ್ಮಟ್ಟದ ನಾಯಕರು ಅಥವಾ ರಾಜ್ಯಾಧ್ಯಕ್ಷರಿರ್ಬೋದು, ಯುವ ಘಟಕದ ಅಧ್ಯಕ್ಷರಿರ್ಬೋದು, ಇವರುಗಳು ಒಂದು ಸುತ್ತಿನ ಮಾತುಕತೆಯನ್ನು ಸಹ ಆಗಿಲ್ಲ. ಚುನಾವಣೆಗೆ ಅಭ್ಯರ್ಥಿಗಳ ಘೋಷಣೆ ಆದ ನಂತರ ಕುಮಾರಸ್ವಾಮಿ ಅವರನ್ನ ವಿಜಯೇಂದ್ರ ಅವರಾಗ್ಲಿ, ನಿಖಿಲ್ ಅವರನ್ನ ಆರುಷಕ್ ಅವರಾಗ್ಲಿ ಯಾರೂ ಸಹ ಪರಸ್ಪರ ಭೇಟಿ ಮಾಡಿ ಚರ್ಚೆ ಮಾಡುವಂತ ವಿಷಯವನ್ನ ಅವರು ಮಾಡಲೇ ಇಲ್ಲ. ಸೊ ಇದು ಅವರಿಬ್ಬರ ನಡುವೆ ಮೈತ್ರಿಗೆ ಇರುವಂತ ಆಲಸ್ಯವನ್ನ ಎದ್ದು ಕಾಣಿಸ್ತಾ ಇತ್ತು. ಇದು ಅತ್ಯಂತ ಪ್ರಮುಖ ವಿಚಾರ. ಜಂಟಿ ಶಾಸಕಾಂಗ ಸಭೆ, ಜಂಟಿ ಸುದ್ದಿಗೋಷ್ಠಿ, ಹಾಗೂ ಅಭ್ಯರ್ಥಿಗಳಿಗೆ ಯಾರ್ಯಾರು ಯಾವ್ಯಾವ ಮತಗಳನ್ನ ಹಾಕಬೇಕು, ಮೊದಲ ಪ್ರಶಸ್ತದ ಮತ ಹಾಗೂ ಎರಡನೇ ಪ್ರಶಸ್ತದ ಮತ ಹೇಗೆ ಹಾಕಬೇಕು ಮತ್ತು ಎಷ್ಟೆಷ್ಟು ಮತಗಳನ್ನ ನಾವು ಉಳಿಸ್ಕೋಬಹುದು, ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಥವಾ ಪಕ್ಷೇತರರಿಂದ ನಾವು ಹೇಗೆ ಮತಗಳನ್ನ ಸೆಳ್ಕೋಬಹುದು ಅನ್ನೋ ಬಗ್ಗೆ ಒಂದೇ ಒಂದು ರಣತಂತ್ರವನ್ನು ಸಹ JDS ಹಾಗೂ ಬಿಜೆಪಿ ಪಕ್ಷಗಳು ಮಾಡಲಿಲ್ಲ. ಅದರ ಪರಿಣಾಮವನ್ನ ಫಲಿತಾಂಶದಲ್ಲಿ ಎದುರಿಸ್ತಾ ಇದ್ದಾರೆ. ಫಲಿತಾಂಶದಲ್ಲಿ ಬಿಜೆಪಿಯ ಎರಡೂ ಅಧಿಕೃತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆದರೆ ಬಿಜೆಪಿಯ ಯಾವ ನಾಯಕರಲ್ಲೂ ಸಂಭ್ರಮ ಕಾಣಿಸ್ತಾ ಇಲ್ಲ. ಇನ್ನು JDSನ ಅಧಿಕೃತ ಅಭ್ಯರ್ಥಿ ಸೋತಿದ್ದಾರೆ. ಆದರೆ JDSನಿಂದ ಈ ಕ್ಷಣದವರೆಗೂ ಒಂದೇ ಒಂದು ಹೇಳಿಕೆಯೂ ಸಹ ಬಂದಿಲ್ಲ. ಈ ಮೈತ್ರಿಯಲ್ಲಾಗಿರುವಂತಹ ಗೊಂದಲಗಳು, ಮೈತ್ರಿಯಲ್ಲಿ ಸೃಷ್ಟಿಯಾಗಿರುವಂತಹ ಸಮನ್ವಯದ ಕೊರತೆ ಹಾಗೂ ಮೈತ್ರಿಯಲ್ಲಿ ಸೃಷ್ಟಿಯಾಗಿರುವಂತಹ ಭಿನ್ನಾಭಿಪ್ರಾಯಗಳು ಈಗ ಇಡೀ ರಾಜ್ಯದ ಜನತೆಗೆ ಎದ್ದು ಕಾಣಿಸ್ತಾ ಇದೆ. ರಾಜ್ಯದ ಜನ ಬಿಜೆಪಿಯನ್ನ ಹಾಗೂ JDS ಅನ್ನ ಒಟ್ಟಾಗಿ ನೋಡೋದಕ್ಕೆ ಇನ್ನು ಮುಂದೆ
100% ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಾಯಕರಲ್ಲೇ ಸಮನ್ವಯತೆಯ ಕೊರತೆ ಇರೋದ್ರಿಂದ ಇನ್ನು ಕೆಳ ಹಂತದ ನಾಯಕರಂತೂ ಇವತ್ತುವರೆಗೂ ಒಂದಾಗಿಲ್ಲ. ಅವರು ಈಗಲೂ ಸಹ ಬಿಜೆಪಿಯನ್ನ ಎದುರಿಸುವ ಹಂತದಲ್ಲೇ ಅವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಕ್ಷಣಕ್ಕೆ ಬಿಜೆಪಿ ಹಾಗೂ JDSನ ಸಮನ್ವಯತೆ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋದು ವಿಧಾನ ಪರಿಷತ್ನ ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೋಚರವಾಗಿದೆ. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡಿ, ನಮ್ಮ ಮ್ಯಾಗಝೀನನ್ನು ಚಂದಾದಾರರಾಗುವ ಮುಖಾಂತರ ಎಲ್ಲ ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ.